ನೋಡ್ದಪ್ಪ ನೋಡ್ದೆ ಮಗ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಬೇಜಾನ್ ಜನ ಹಾಕಿರೋದು ನಕ್ಕನ್ ಸೋಲ್ಲೇ ಬಿಡೋಗಿರೋ, ಇಂಡಿಯನ್ ಟೀಮ್ ಸೋಲ್ಲೇ ಬಿಡೋ, RCB ಫ್ಯಾನ್ಸ್ ಹಾಕಿರೋದು. ಫ್ರಸ್ಟ್ರೇಟ್ ಆಗಿರೋಂತ RCB ಫ್ಯಾನ್ಸ್ ಗಳ ಕೂಗು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಣಿಸ್ತಾ ಇದೆ. ಸೋಲ್ಲೇ ಬಿಡು ಇಂಡಿಯನ್ ಟೀಮು, ನಜ್ಜೆ ಯಾವಾಗಾರು ಬುದ್ಧಿ ಬರ್ಲಿ ನನ್ನ ಮಕ್ಕಳಿಗೆ, ಸೋಲ್ಲಿ, ಸೋತಷ್ಟು ನನಗೆ ಖುಷಿ ಆಗತ್ತೆ ಅಂತ ಕೆಲವು ಜನ ಆಗ್ತಾ ಇದ್ರ ನೋಡಿದೀನಿ. RCB ಫ್ಯಾನ್ಸ್ಗಳು ಏನಕ್ಕೆ ಅಂದ್ರೆ ಉರ್ದೋಗ್ಬಿಟ್ಟಿದೆ ಗುರು RCB ಫ್ಯಾನ್ಸ್ಗಳಿಗೆ. ಯಾಕಂದ್ರೆ RCB ಲಾಬಿ ಅನ್ನೋದೇ ಇಲ್ಲ. RCB ಲಾಬಿ ಬೇಡ ಗುರು, ಯಾರೋ ಒಬ್ಬ ಪ್ಲೇಯರ್ RCB ಇಂದ ಇಲ್ವೇ ಇಲ್ಲ. RCB ನೋಡ್ರೆ ಬ್ಯಾಕ್ ಟು ಬ್ಯಾಕ್ ಸಲ ಟ್ರೋಫಿ ಗೆದ್ದಿದೆ IPL ಅಲ್ಲಿ. ಸೊ ಬೇಸ್ಡ್ ಆನ್ ವಾಟ್ ಸೆಲೆಕ್ಷನ್ಗೆ ಕ್ರೈಟೀರಿಯಾ ಏನ್ ನೋಡ್ತಾ ಇದಾರೆ ಸೆಲೆಕ್ಷನ್ ಕಮಿಟಿ ಅವರು? ಕೋಚ್ ಏನ್ ನೋಡ್ತಾ ಇದಾರೆ, ಕ್ಯಾಪ್ಟನ್ ಏನ್ ನೋಡ್ತಾ ಇದಾರೆ? T20 ಐಸ್ಗೆ ಹೌದು ಹೊಸ ಪ್ಲೇಯರ್ಸ್ನೇ ಆಡಿಸ್ತಾ ಇದೀವಿ ನಾವು, ಒಂಥರ ನಾವು ಫುಲ್ಲು ಇದು ಮಾಡ್ತಾ ಇದೀವಿ, ಟ್ಯೂನ್ ಮಾಡ್ತಾ ಇದೀವಿ ಟೀಮ್ನ, ನಾವು ಹಂಗ್ ಮಾಡ್ತಾ ಇದೀವಿ, ಹಿಂಗ್ ಮಾಡ್ತಾ ಇದೀವಿ, ಟ್ರಾನ್ಸಿಷನ್ ಮಾಡ್ತಾ ಇದೀವಿ ನಾವು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಬೇಸ್ಡ್ ಆನ್ ವಾಟ್ ಕ್ರೈಟೀರಿಯಾ ಜಿಂಬಾಬ್ವೆ ಸೀರೀಸ್ಗೆ ಈ ಪ್ಲೇಯರ್ಸ್ಗಳು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಂಡ್ RCB ಪ್ಲೇಯರ್ಸ್ಗಳು ಏನಕ್ಕೆ ಪಿಕ್ ಮಾಡ್ತಾ ಇಲ್ಲ? 2000 ಟ್ರೋಫಿ ಗೆದ್ದಿರುವಂತ ಟೀಮಿಂದ ಯಾರನ್ನೂ ಯಾಕೆ ಪಿಕ್ ಮಾಡ್ತಾ ಇಲ್ಲ T20 ಸೈಡ್ಗೆ ಅಂತ ಇನ್ನೂ ಸಹ ಗೊತ್ತಾಗ್ತಾ ಇಲ್ಲ. ಅಂಡ್ ರಜತ್ ಪತಿದಾರ್ನ ಏನಕ್ಕೆ ಪಿಕ್ ಮಾಡ್ತಾ ಇಲ್ಲ ಅಂತ ಅದನ್ನು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ರಜತ್ ಪತಿದಾರ್ಗಿಂತ ಪ್ಲೇಯರ್ ಬೇಕಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಯಕ್ಷ ಪ್ರಶ್ನೆ ಆಗೇನೆ ಉಳ್ಕೊಂಡ್ಬಿಡಿದೆ ಎಲ್ಲರಿಗೂ RCB ಫ್ಯಾನ್ಸ್ಗಳಿಗೆ. ಇನ್ಫ್ಯಾಕ್ಟ್ ಇಡೀ ಇಂಡಿಯಾನೇ ಕೇಳ್ತಾ ಇದೆ RCB ಏನಕ್ಕೆ ಯಾರನ್ನ ಪಿಕ್ ಮಾಡ್ತಾ ಇಲ್ಲ, ಇವ್ರನ್ನ ಏನಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ರಾ, ಅವ್ರನ್ನ ಏನಕ್ಕೆ ಸೆಲೆಕ್ಟ್ ಮಾಡ್ತಿದ್ರಾ? ಸೊ ಇವ್ರು ನೆಟ್ಗಾಡ್ತಾ ಇಲ್ಲ, ಟೀಮಿಂದ ಈಚೆ ಇಡಿ. ತಿಲಕ್ ವರ್ಮ ನೆಟ್ಗಾಡ್ತಾ ಇಲ್ಲ, ಟೀಮಿಂದ ಈಚೆ ಇಡಿ. ಚೆನ್ನಾಗಿ ಆಡುವಂತ ಪ್ಲೇಯರ್ನ ಒಳಗಡೆ ಇಡಿ. ಅಲ್ಲ ಹೌದು ನೋಡಿ, ಏಜ್ ನೋಡಿ ಹಿಂಗಿದೆ ಅಂತ ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ ಗುರು. ರಜತ್ ಪತಿದಾರ್ಗೆ 33 ವರ್ಷ, ಕೃಣಾಲ್ ಪಾಂಡ್ಯಗೆ 35 ವರ್ಷ. ಆಲ್ಮೋಸ್ಟ್ ನೋಡಿ ಇವರು ಕೂಡ ಫ್ಲಾಗ್ ಹ್ಯಾಂಡಲ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಕೂಡ ಫ್ಲಾಗ್ ಹ್ಯಾಂಡಲ್ ಇದ್ದಾರೆ. ಸೊ ಅವರು ಪೀಕಲ್ಲಿ ಇರುವಂತ ಟೈಮಲ್ಲಿ, ಅವ್ರ ಕೆರಿಯರ್ ಪೀಕಲ್ಲಿ ಇರುವಂತ ಟೈಮಲ್ಲಿ ಮತ್ತೆ ಪೀಕಿಗೆ ಬಂದಿದ್ದಾರೆ. ಕೃಣಾಲ್ ಪಾಂಡ್ಯ ಮುಂಚೆ ಪೀಕಲ್ಲಿ ಇದ್ರು, ಮಧ್ಯದಲ್ಲಿ ಬಿದ್ದೋಗಿದ್ರು, ಮತ್ತೆ ಇವಾಗ ಪೀಕಿಗೆ ಬಂದಿದ್ದಾರೆ. ಭುವನೇಶ್ವರ್ ಕುಮಾರ್ ಬಿದ್ದೋಗಿದ್ರು, ಮತ್ತೆ ಇವಾಗ ಪೀಕಿಗೆ ಬಂದಿದ್ದಾರೆ. ಸೊ ರಜತ್ ಪತಿದಾರು ಆಲ್ಮೋಸ್ಟ್ 3 ವರ್ಷದಿಂದ ಪೀಕಲ್ಲೇ ಇದ್ದಾರೆ ಅವರು. ಸೊ ಇಂಥವ್ರಿಗೆ ಆಪರ್ಚುನಿಟಿ ಅವರು ಕೊಡಬೇಕಾ, ಅಥವಾ ಯಾರ್ಯಾರಿಗೂ ಕರ್ಕೊಂಡ್ಬಿಟ್ಟು ಏನೂ ಮಾಡಿಲ್ದಿರೋರಿಗೆ ಆಪರ್ಚುನಿಟಿ ಕೊಡಬೇಕಾ? ಸೊ ಕ್ರೈಟೀರಿಯಾ ನೋಡ್ತು ಅಂತಂದ್ರೆ ಹೆಂಗಿದೆ ಗೊತ್ತಾ ಮಗ, ಇವರು ಸೆಲೆಕ್ಟ್ ಮಾಡಿರುವಂಥ ಕ್ರೈಟೀರಿಯಾ ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಯಾವ ಥರ ಸೆಲೆಕ್ಟ್ ಮಾಡಿಬಿಟ್ಟಿದ್ರೆ ಜಸ್ಟ್ ಬಿಕಾಸ್ ಆಫ್ ಇವರು ಶ್ರೇಯಸ್ ಇಂದ ಸೆಲೆಕ್ಟ್ ಆಗಿರೋದು. ಅಲ್ಲಾಗರು ಶೆಡ್ಗೆ ಹೌದು ಕರ್ನಾಟಕದ ಪ್ಲೇಯರು ಗೊತ್ತಿರೋದೇನೆ ನಮಗೆ. ಶೆಡ್ಗೆಗೂ ಕೃಣಾಲ್ ಪಾಂಡ್ಯಗೂ ಕಂಪೇರ್ ಮಾಡ್ತು ಅಂತಂದ್ರೆ ಮಗ ಸೀರಿಯಸ್ಲಿ ನೋಡಿ, ಟೀಮ್ ಇಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್ ಅಂಡ್ ಇನ್ಎಕ್ಸ್ಪೀರಿಯನ್ಸ್. ಸೊ ಕಾಂಬಿನೇಷನ್ ಇರಬೇಕು, ಕಂಬೈನ್ಡ್ ಟೀಮ್ ಇರಬೇಕು. ಕಂಪ್ಲೀಟ್ಲಿ ಇನ್ಎಕ್ಸ್ಪೀರಿಯನ್ಸ್ ಇರುವಂತ ಟೈಮ್ ಕರ್ಕೊಂಡು ಹೋಗ್ಬಿಡೋದು, ಯಾರು ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನಾವು ದಿಲ್ದಾರ ದಾದಾಗಳು ಅಂತ ಕರ್ಕೊಂಡು ಹೋಗೋದು, ಇದೆಯಲ್ಲ ಇದನ್ನ ಮುಟ್ಟಾಳ್ತನ ಅಂತ ಅಂತಾರೆ. ಕಾಂಬಿನೇಷನ್ ಇರಬೇಕು. ನೋಡಿ ನೀವು ಲಾಸ್ಟ್ ಟೈಮ್ ಟ್ರೋಫಿ ಗೆದ್ದಾಗ ಕಾಂಬಿನೇಷನ್ ಅನ್ನೋದಿತ್ತು, ಎಕ್ಸ್ಪೀರಿಯನ್ಸ್ ಅನ್ನೋದಿತ್ತು. ಬುಮ್ರಾ ಇದ್ರು, ಪಾಂಡ್ಯ ಇದ್ರು, ಹೌದು ರೆಸ್ಟ್ ತಗೊಂತಿದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ರು, ಸಂಜು ಸ್ಯಾಮ್ಸನ್ ಇದ್ರು. ಸೊ ಎಕ್ಸ್ಪೀರಿಯನ್ಸ್ ಇತ್ತು, ಇನ್ಎಕ್ಸ್ಪೀರಿಯನ್ಸ್ ಇತ್ತು ಟೀಮಲ್ಲಿ, ಕಾಂಬಿನೇಷನ್ ಇತ್ತು. ಸೊ ನಾವು ಕಂಪ್ಲೀಟ್ಲಿ ಯಂಗ್ ಟೀಮ್ನ ಮಾಡ್ಬಿಡ್ತೀವಿ, ಟ್ರಾನ್ಸಿಷನ್ ಮಾಡ್ಬಿಡ್ತೀವಿ. ಹೇಳ್ತಾರಲ್ಲಪ್ಪ ಗಂಭೀರಣ್ಣ, ಟ್ರಾನ್ಸಿಷನ್ ಮಾಡ್ಬಿಡ್ತೀವಿ ಹಂಗೆ ಹಿಂಗೆ ಅಂತೆಲ್ಲ. ಸೊ ಟ್ರಾನ್ಸಿಷನ್ ಮಾಡ್ಬೇಕಾದ್ರೂ ಬೇಸ್ಡ್ ಆನ್ ವಾಟ್, ಏನ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಶ್ರೇಯಸ್ ಹೇಳ್ಬಿಟ್ರೆ ಸಾಕಾ, ಈ ಕಡೆಯಿಂದ ಶಡ್ಗೆನ ಹಾಕೊಂಡ್ಬಿಡುಗಿರೋ, ಎಷ್ಟು ಹಾಕೋರ್ನ ಹಾಕೊಂಡ್ಬಿಡುಗಿರೋ ಅಂತ ಹೇಳ್ಬಿಟ್ರೆ ಸಾಕಾ? ಹಾಕೊಂಡ್ಬಿಡೋದ? ಪ್ರಪ್ಸಿಮ್ರಾನ್ ಸಿಂಗ್ನ ಹಾಕೊಂಡ್ಬಿಡುಗಿರು ಅಂತಂದ್ರೆ ಹಾಕೊಂಡ್ಬಿಡೋದ? ಸೊ 3 ಜನ ಪಂಜಾಬ್ ಕಿಂಗ್ಸ್ ಪ್ಲೇಯರು, ಶಡ್ಗೆ ಆಗಿರ್ಲಿ, ಯಶ್ ಠಾಕೂರ್ ಆಗಿರ್ಲಿ, ಆಮೇಲೆ ಪ್ರಪ್ಸಿಮ್ರಾನ್ ಸಿಂಗ್ ಆಗಿರ್ಲಿ, ಜೊತೆಗೆ ಶ್ರೇಯಸ್ ಅಯ್ಯರ್ ಆಗಿರಲಿ, 4 ಜನ ಪಂಜಾಬ್ ಕಿಂಗ್ಸ್ನ ಪ್ಲೇಯರು. ಸೊ ಫ್ಲಾಪ್ ಶೋ ತೋರಿಸಿದ್ರು ಪಂಜಾಬ್ ಕಿಂಗ್ಸ್ ಅವರು ಸೆಕೆಂಡ್ ಹಾಫ್ ಅಲ್ಲಿ. ಸೊ ಪಂಜಾಬ್ ಕಿಂಗ್ಸ್ನ ಪ್ಲೇಯರ್ನ ಎಲ್ಲ ಎಂಟ್ರಿ ಕೊಡ್ಸಿದ್ದಾರೆ. ಸೊ ಈ ಟೀಮು ಮತ್ತೆ ಫ್ಲಾಪ್ ಶೋ ತೋರಿಸುತ್ತಾ ಜಿಂಬಾಬ್ವೆ ಅಗೇನ್ಸ್ಟ್ ಸೋತೋಗ್ಬಿಟ್ರು ಅಂತಂದ್ರೆ ಇವಾಗ ಮಾನ ಮರ್ಯಾದೆ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಇಂಡಿಯನ್ ಟೀಮ್ ಹಂಗಾಗಿ ಹೋಗ್ಬಿಟ್ಟೈತೆ, ಕೆಳಗಡೆ ಪಾತಾಳಕ್ಕೆ ಕಚ್ಕೊಂಡ್ ಬಿಗಂಡಿದೀವಿ. ಸೊ ಜಿಂಬಾಬ್ವೆ ಮೇಲೆ ಜಿಂಬಾಬ್ವೆ ಅಂತೂ ಖುಷಿ ಪಟ್ಟಿರ್ತಾರೆ, ಇಡೀ ಸ್ಕ್ವಾಡ್ನ ನೋಡ್ಬಿಟ್ಟು ನಿಜವಾಗ್ಲೂ ಖುಷಿ ಪಟ್ಟಿರ್ತಾರೆ ಜಿಂಬಾಬ್ವೆ ಅವರು. ಇವ್ರು ತಲೆ ಮೇಲೆ ಬಿಟ್ಟು ಕಳಿಸ್ಬೋದು, ಇವ್ರು ಎಲ್ಲ ಸತ್ಕೊಂಡ್ ಬರ್ತಾವ್ರೆ, ಇವ್ರ ಮೇಲೆ ಹೊಡಿಬೋದು ಬಿಡು ಅಂತ ಅನ್ಕೊಂಡಿರ್ತಾರೆ, ಹೆಂಗಿದ್ರು ಅವ್ರು ಹೊಂಬಲ್ ಆಗ್ತಾ ಇರೋದು ಅಂತ. ಸೊ ನನಗೇನು ಗೊತ್ತಾಗ್ತಿಲ್ಲ ಗೊತ್ತಾ ಮಗ, ಇಲ್ಲಿ ಅಶೋಕ್ ಶರ್ಮಾ ಹೆಂಗೆ ಸೆಲೆಕ್ಟ್ ಆದ್ರು, ಯಶ್ ಠಾಕೂರ್ ಹೆಂಗೆ ಸೆಲೆಕ್ಟ್ ಆದ್ರು, ಮಯಾಂಕ್ ಯಾದವ್ ಹೆಂಗೆ ಸೆಲೆಕ್ಟ್ ಆದ್ರು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಏನು ಮಾಡಿದ್ರೆ ಮಯಾಂಕ್ ಯಾದವ್ ಅವರು? ಇಂಜುರಿ ಅಂಡ್ ವಿಕೆಟ್ಸ್ ಎಷ್ಟಿದ್ರೆ ರಸಿಕ್ ಸಲಾಮ್ ದಾರ್ 19 ವಿಕೆಟ್ ಬಿಡಪ್ಪ. ಆಯ್ತು ಭುವನೇಶ್ವರ್ ಕುಮಾರ್ನ ಸೇಲ್ಗೆ ತಿಟ್ಬಿಡಪ್ಪ. ನೀನು ಭುವನೇಶ್ವರ್ ಕುಮಾರ್ನ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಇಟ್ಟಿಲ್ಲ, ಹೌದು ಎಷ್ಟು ವಿಕೆಟ್ ತಗೋರು ಇಡಲ್ಲ ನಾನು, ಅವ್ರ ವಯಸ್ಸಾಗೋಗ್ಬಿಡಿದೆ, ಹಂಗಾಗೋಗ್ಬಿಡಿದೆ ಹಿಂಗಾಗೋಗ್ಬಿಡಿದೆ ಅಂತ ಲೆಕ್ಕಾಚಾರ ಇವ್ರು ಇಟ್ಕೊಂಡ್ರು ಕೂಡ, ಭುವನೇಶ್ವರ್ ಕುಮಾರ್ನ ಸೈಡ್ಗೆ ಇಟ್ರು ಕೂಡ ರಸಿಕ್ ಸಲಾಮ್ ದಾರ್ ಯಂಗ್ಸ್ಟರ್ 19 ವಿಕೆಟ್ ಎತ್ತಿದ್ದಾರೆ RCB ಪರವಾಗಿ ಈ IPL ಅಲ್ಲಿ. ಸಖತ್ತಾಗಿ ಪ್ರೂವ್ ಮಾಡಿದ್ದಾರೆ. ಸೊ ಅವ್ರಿಗಿಂತ ಯಶ್ ಠಾಕೂರ್ ಮೇಲ, ಅಶೋಕ್ ಶರ್ಮಾ ಮೇಲ, ಮಯಾಂಕ್ ಯಾದವ್ ಮೇಲ? ಸೊ ಹೇಳ್ಬಿಡಿ ಮಗ. ಸೊ ಈ 3 ಜನ ಸೇರ್ಕೊಂಡ್ರು ಅಷ್ಟು ವಿಕೆಟ್ ಎತ್ತಿಲ್ಲ ಗುರು. ಈ IPL ಅಲ್ಲಿ 3 ಜನ ಸೇರ್ಕೊಂಡ್ರು 19 ವಿಕೆಟ್ನ ಎತ್ತಿಲ್ಲ. ಸೊ ಕಂಬೈನ್ ಮಾಡಿದ್ರು ವಿಕೆಟ್ ಎತ್ತಿಲ್ಲ. ಸೊ ಎಲ್ಲಿಂದ ಹೆಂಗ್ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ? IPL ನ ಏನಕ್ಕೆ ನಡೆಸ್ತಾ ಇದ್ದಾರೆ ಇವರು?
ಟ್ಯಾಲೆಂಟ್ನ ಹಂಟ್ ಮಾಡೋದಕ್ಕೆ ಇವರು ನಡೆಸ್ತಾ ಇದ್ದಾರೆ IPL ನ, ಅಥವಾ ಬೇರೆ ಇನ್ನೇದ್ರಿಂದ ಸೆಲೆಕ್ಷನ್ ಮಾಡ್ತಾರೆ? ಯಾರೋ ಹೇಳ್ಬಿಟ್ರು ಅನ್ನೋ ಮಾತ್ರಕ್ಕೆ ಶ್ರೇಯಸ್ ಅಯ್ಯರ್ ಹೇಳ್ಬಿಟ್ರು, ಇವಾಗಿನ ಜಸ್ಟ್ ಕ್ಯಾಪ್ಟನ್ ಆಗಿರುವಂಥವ್ರು ಇವಾಗ ಹೇಳ್ಬಿಟ್ರು ಅನ್ನೋ ಮಾತ್ರ, ಗಂಭೀರ್ ಅಣ್ಣ ಹೇಳ್ಬಿಟ್ರು ಅನ್ನೋ ಮಾತ್ರ ಸೆಲೆಕ್ಷನ್ ಕಮಿಟಿಯವರು ಈ ಥರ ಡಿಸಿಷನ್ಗಳನ್ನ ತೊಗೊಳೋದಿದೆಯಲ್ಲ, ಏನು ನೋಡಿ ಏನು ಪ್ರೂವ್ ಮಾಡಿದ್ದಾರೆ ಅಲ್ಲಿ IPL ಅಲ್ಲಿ? ಯಶ್ ಠಾಕೂರ್ ಆಗಿರಲಿ, ಅಶೋಕ್ ಶರ್ಮಾ ಆಗಿರಲಿ, ಏನು ಅಂತ ಮಾಡ್ದ ಪ್ರೂವ್ ಮಾಡ್ಬಿಟ್ಟಿದಾರ? ಆಕ್ರಮಣಕಾರಿ ಏನು ಇವ್ರನ್ನ ಅಲ್ಲಾಡಿಸ್ಬಿಟ್ಟಿದಾರ IPL ಅಲ್ಲಿ? ಇನ್ನು ಪ್ರಿನ್ಸ್ ಯಾದವ್ ಹೇಳಿ ಅವ್ರು ಅಲ್ಲಾಡಿಸಿದಾರೆ ಅಂತ ಹೇಳ್ತೀನಿ, ಅವ್ರು ಸೆಲೆಕ್ಷನ್ ಮಾಡದೆ ಯೋಗ್ಯತೆ ಇದೆ ಅಂತ ಹೇಳ್ತೀನಿ. ಬಟ್ ಇಲ್ಲಿ ರಸಿಕ್ ಸಲಾಮ್ದಾರ್ ಇಲ್ಲ RCB ಕಡೆ ನೋಡ್ತು ಅಂತಂದ್ರೆ ಅವ್ರು 19 ವಿಕೆಟ್ ಎತ್ತಿದ್ದಾರೆ ಅಂಡ್ RCBಗೆ ಟ್ರೋಫಿ ಕೂಡ ಗೆಲ್ಸಿದ್ದಾರೆ. ಸೀರಿಯಸ್ಲಿ RCB ಇಂದ ರಜತ್ ಪತಿದಾರ್ ಇಲ್ಲ, ಕೃಣಾಲ್ ಪಾಂಡ್ಯ ಇಲ್ಲ, ರಸಿಕ್ ಸಲಾಮ್ದಾರ್ ಇಲ್ಲ ಮೈನ್ ಆಗಿ. ಸೊ ಈ 3 ಜನ ಪ್ಲೇಯರ್ ಇರಬೇಕಾಗಿತ್ತು ಈ ಸೆಲೆಕ್ಷನ್ ಅಲ್ಲಿ. ಅಂಡ್ ರಜತ್ ಪತಿದಾರ್ ಹೇಳ್ತಾರೆ, ಡೈರೆಕ್ಟ್ ಆಗಿನೇ ಹೇಳ್ತಾರೆ, ನಾನು ತಲೆ ಇಟ್ಕೊಂಡಿಲ್ಲ ಗುರು, ಇಂಡಿಯನ್ ಟೀಮ್ಗೆ ಆಡಬೇಕು, ನಾನು ಆಡಲೇಬೇಕು, ನಾನು ಸೆಲೆಕ್ಟ್ ಆಗಲೇಬೇಕು ಅನ್ನೋ ನಾನು ತಲೆ ಇಟ್ಕೊಂಡಿಲ್ಲ. ನನ್ನ ಯೋಗ್ಯತೆ ಅಲ್ಲಿ ಇತ್ತು ಅಂತಂದರೆ ಅವ್ರು ಸೆಲೆಕ್ಟ್ ಮಾಡ್ತಾರೆ, ನನ್ನ ಯೋಗ್ಯತೆ ಅಲ್ಲಿ ಇಲ್ಲ ಅಂತಂದರೆ ಅವ್ರು ಸೆಲೆಕ್ಟ್ ಮಾಡಲ್ಲ. ನಾನಿಲ್ಲಿ ನಾನು ಸೆಲೆಕ್ಟ್ ನಾನು ಸೆಲೆಕ್ಟ್ ಮಾಡಬೇಕು, ನಾನು ಆಡಬೇಕು ಇಂಡಿಯಾಗೆ, ಹಿಂಗೆ ಅಂತ ಅನ್ಕೊಳ್ಳೋದೆಲ್ಲ ಇಲ್ಲ ನನಗೆ. ನನ್ನ ಯೋಗ್ಯತೆ ಇದೆ ಅಂದರೆ ಅವ್ರು ಆಟೋಮೆಟಿಕಾಗಿ ಸೆಲೆಕ್ಟ್ ಮಾಡ್ತಾರೆ ಅಂತ ಅವ್ರ ಆಟಿಟ್ಯೂಡಲ್ಲೇ ಹೇಳಿದ್ದಾರೆ. T20 ಬಂದಾಗ ಪಂಜಾಬ್ ಲಾಬಿ ಕ್ಲಿಕ್ ಆಗ್ತಾ ಇದೆ, ಟೆಸ್ಟ್ ಅಂತ ಬಂದಾಗ ಗುಜರಾತ್ ಲಾಬಿ ಕ್ಲಿಕ್ ಆಗ್ತಾ ಇದೆ. ಸೊ ಎಲ್ಲ ಏನೋ ನೋಡ್ತಾ ಇಲ್ಲ ಅಂತ ಅನ್ಕೊಂಡ್ಬಿಟ್ಟವ್ರೆ ಇಲ್ಲಿ ಫ್ಯಾನ್ಸ್ಗಳು, ಕ್ರಿಕೆಟಿಂಗ್ ಫ್ಯಾನ್ಸ್ಗಳು. ಅಂಡ್ ಯಾವ ಕ್ರೈಟೀರಿಯಾ ಇಟ್ಕೊಂಡು ಸೆಲೆಕ್ಟ್ ಮಾಡ್ತಿದ್ದಾರೆ ಸೆಲೆಕ್ಷನ್ ಕಮಿಟಿಯವರು? ಒಂದು ಸೆಲೆಕ್ಷನ್ ಕಮಿಟಿಯವರು ಮುಟ್ಟಾಡ್ರಾಗೋಗ್ಬಿಟ್ಟವ್ರ. ಕ್ಯಾಪ್ಟನ್ ಹೇಳುವಂಥ ಮಾತನ್ನ ಕೇಳಬೇಕು, ತಕ್ಕ ಮಟ್ಟಿಗೆ ಕೇಳಬೇಕು, ಮುಟ್ಟಾಡ್ರಾಗೋ ಥರ ಕೇಳಬಾರ್ದು ಕ್ಯಾಪ್ಟನ್ ಹೇಳುವಂಥ ಮಾತನ್ನ. ಹೌದು, ಅಫ್ಘಾನಿಸ್ತಾನ ಅಗೇನ್ಸ್ಟು ಟೆಸ್ಟ್ ಸೀರೀಸಲ್ಲಿ ಚೆನ್ನಾಗಿನೇ ಪರ್ಫಾರ್ಮ್ ಮಾಡಿದ್ರು, ವಿಕೆಟ್ಸ್ಗಳನ್ನ ಎತ್ತಿದ್ರು, GTA ಪ್ಲೇಯರ್ ಬಂದ್ಬಿಟ್ಟು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಸ್ವಲ್ಪ ಪ್ರೂವ್ ಆಯಿತು. ಬಟ್ ಇಲ್ಲಿ ಡಮ್ಮಿ ಆಯಿತು T20 ಅಂತ ಬಂದಾಗ. ಆ್ಯಂಡ್ ಇವಾಗಲೂ ಕೂಡ ಅದೇ ಥರ ಟೀಮ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಜಿಂಬಾಬ್ವೆ ಮೇಲೆ ಹೊಡಿತಾರೆ ಬಿಡೋಗುರು ಅಂತ ಅನ್ಕೊಬೋದು. ಬಟ್ ಏನಾದ್ರು ಬ್ಯಾಕ್ ಫೈರ್ ಮತ್ತೆ ಜಿಂಬಾಬ್ವೆ ಮೇಲೂ ಆಯಿತು ಅಂತಂದರೆ, ಇವಾಗ ಇಂಗ್ಲೆಂಡ್ ಮೇಲೆ ಬ್ಯಾಕ್ ಫೈರ್ ಆಗುವಂಥ ಚಾನ್ಸ್ ಎಲ್ಲ ಕಾಣಿಸ್ತಿದೆ. 2 ಮ್ಯಾಚ್ ಏನಿದೆ 2-2 ಗೆದ್ಬಿಡೋದು ಇವರು, ನನಗೇನೋ ಕಾಣಿಸ್ತಾ ಇಲ್ಲ, ಆ ಥರ ಎಲ್ಲ ಕಾಣಿಸ್ತಿಲ್ಲ. ಸೊ ಜಿಂಬಾಬ್ವೆ ಅಗೇನ್ಸ್ಟ್ ಏನಾದ್ರು ಇದು ಈ ಟೀಮು ಮತ್ತೆ ಬ್ಯಾಕ್ ಫೈರ್ ಆಯಿತು ಅಂತಂದರೆ ಏನು ಹೇಳೋಣಾಗಿರು? ನಿಜಾಲು RCB ಫ್ಯಾನ್ಸ್ಗಳು ಆ ರೇಂಜಿಗೆ ಫ್ರಸ್ಟ್ರೇಟ್ ಆಗಿ ನಿಂತ್ಕೊಂಡ್ಬಿಟ್ಟವ್ರೆ. ಇಂಡಿಯನ್ ಟೀಮ್ ಸೋಲಿ ಅಂತ ಅನ್ಕೊಂತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, RCB ಫ್ಯಾನ್ಸ್ಗಳು ಯಾವ ರೇಂಜಿಗೆ ರೊಚ್ಕೆದವ್ರೆ, ಯಾವ ರೇಂಜಿಗೆ ಫ್ರಸ್ಟ್ರೇಟ್ ಆಗಿಬಿಟ್ಟವ್ರೆ ಅಂತ. ಅವ್ರು ಇರೋದನ್ನೇ ಹೇಳ್ತಾ ಇದ್ದಾರಮ್ಮ, ಏನು ಇಲ್ಲದೇ ಇರೋದೇನು ಹೇಳ್ತಾರೆ. ಯಾವ ಕ್ರೈಟೀರಿಯಾ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಸೆಲೆಕ್ಷನ್ ಕಮಿಟಿಯವರು? ಇದಕ್ಕಿಂತ ಪ್ರೂವ್ ಮಾಡಬೇಕಾ? ಕೃಣಾಲ್ ಪಾಂಡ್ಯಗಿಂತ ಆಲ್ರೌಂಡರ್ ಬೇಕಾ ನಿಮಗೆ? ಹೌದು, ಹಾರ್ದಿಕ್ ಪಾಂಡ್ಯ ಆಬ್ಸೆಂಟ್ ಇದ್ದಾರೆ, ನಿತೀಶ್ ಕುಮಾರ್ ರೆಡ್ಡಿ ಆಬ್ಸೆಂಟ್ ಇದ್ದಾರೆ, ಇಂಜುರಿ ಆಗಿದೆ. ಓಕೆ, ಕೃಣಾಲ್ ಪಾಂಡ್ಯ 35 ವರ್ಷ, ಅವ್ರು ಎಷ್ಟು ವರ್ಷ ಆಡ್ತಾರೆ ಗುರು? ಇನ್ನು ರಜತ್ ಪತಿದಾರ್ ಎಷ್ಟು ವರ್ಷ ಆಡೋದಕ್ಕಾಗುತ್ತೆ? 33 ವರ್ಷ ಅವ್ರಿಗಾಗಲೇ. ಇವ್ರು 35 ವರ್ಷ ಆಡ್ತು ಅಂದರೆ ಇನ್ನೊಂದು ವರ್ಲ್ಡ್ ಕಪ್ 2 ವರ್ಲ್ಡ್ ಕಪ್ ಆಡ್ಬೋದು ಅವರು. ಸೊ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾ? ಆಡದೇ ಇರೋರು ಅವರು. ಕೃಣಾಲ್ ಪಾಂಡ್ಯ ಆಡಿದ್ರಿಲ್ಲ ಅಂತಲ್ಲ, ಬಟ್ ರಜತ್ ಪತಿದಾರ್ ಆಡೇ ಇಲ್ಲ. ಸೊ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾ, ಅಥವಾ ಯಾರು ಇನ್ನೂ ಚಿಕ್ಕ ಹುಡುಗರು ಎಲ್ಲ ಕರ್ಕೊಂಡ್ಬಿಟ್ಟು ಆಡಿಸ್ಬೇಕಾ? ಅಲ್ಲಿ ಒಂಥರ ಸ್ಟ್ರೈಂಜ್ ಅಂತ ಅನ್ಸುತ್ತೆ ಅವ್ರು ಮಾಡುವಂಥ ಸೆಲೆಕ್ಷನ್ ಎಲ್ಲ ನೋಡ್ತು ಅಂತ ಒಂದೊಂದು ಟೈಮು. ಬಟ್ ಏನು ಮಾತಾಡೋಕ್ಕಾಗಲ್ಲ ಗುರು, ಸೆಲೆಕ್ಷನ್ ಕಮಿಟಿಯ ವಿರುದ್ಧ ಏನು ಮಾತಾಡೋಕ್ಕಾಗುತ್ತೆ? ಪ್ಲೇಯರ್ಸ್ಗಳೇನು ಮಾತಾಡೋದಕ್ಕಾಗೋದಿಲ್ಲ. ಜನ ನಾವು ಬಾಯಿ ಬಡ್ಕೊಬೇಕಷ್ಟೇ, ಏನಕ್ರೋ ನನ್ನ ಮಕ್ಕಳ ದಡ್ಡನ ಮಕ್ಕಳ ಹಿಂಗೆ ಮಾಡ್ತಾ ಇದ್ದೀರಾ ಅಂತ. ನಿಮಗೆ ಹಾನೆಸ್ಟ್ ಆಗಿ ಏನು ಅನ್ಸುತ್ತೆ ಮಗ? ಲಾಸ್ಟ್ ಇಯರ್ ಟ್ರೋಫಿ ಗೆದ್ರೂ ಕೂಡ ಇಂಡಿಯನ್ T20 ಸೈಡ್ಗೆ ಕೃಣಾಲ್ ಪಾಂಡ್ಯ ಬರಲಿಲ್ಲ. ಲಾಸ್ಟ್ ಇಯರು ಪೀಕಲ್ಲಿದ್ದರು ಕೃಣಾಲ್ ಪಾಂಡ್ಯ, ಈ ಇಯರು ಪೀಕಲ್ಲಿದ್ದಾರೆ ಕೃಣಾಲ್ ಪಾಂಡ್ಯ, ಟೀಮಿಗೆ ಬರಲಿಲ್ಲ. ಭುವನೇಶ್ವರ್ ಕುಮಾರ್ ಪೀಕಲ್ಲಿದ್ದಾರೆ, ರಸಿಕ್ ಸಲಾಮ್ದಾರ್ ಮಸ್ತಾಗಿ ಆಡಿದ್ದಾರೆ, ರಜತ್ ಪತಿದಾರ್ ಮಸ್ತಾಗಿ ಆಡಿದ್ದಾರೆ. ಸೊ ಏನು ರೀಸನ್ ಇರ್ಬೋದು ಇಂಡಿಯನ್ ಟೀಮಿಗೆ ಬರ್ತಾ ಇಲ್ಲ ಇವರು? ಲಾಸ್ಟ್ ಸೀಸನ್ನ ತೊಗೊಂಡು ನೋಡ್ತು ಅಂದರೆ ನಮಗೆಲ್ಲ ಸೆಂಟರ್ ಆಫ್ ಅಟ್ರಾಕ್ಷನ್ ಬರೋದೇ ಗಂಭೀರಣ್ಣ. ಇದೆಲ್ಲ ನೋಡ್ತು ಅಂದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋದೇ ಗಂಭೀರಣ್ಣಗೆ RCB ಕಂಡ್ರೆ ಮುಂಚೆಯಿಂದನೂ ಆಗಲ್ಲ, ಅದು ಅವರೇ ಓಪನ್ ಆಗಿ ಬಾಯ್ಬಿಟ್ಟು ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ. ಸೊ RCB ಫ್ಯಾನ್ಸ್ಗಳು ರಿಯಾಕ್ಟ್ ಮಾಡ್ತಿರೋದು ಇಂಡಿಯನ್ ಟೀಮ್ ವಿಚಾರದಲ್ಲಿ ಅದೊಂಥರ ನ್ಯಾಯಯುತವಾಗೇನೇ ಇದೆ. ಏನಕ್ಕೆ ಸೆಲೆಕ್ಟ್ ಮಾಡ್ತಿಲ್ಲ? ನನ್ನ ಮಕ್ಕಳ ಈ ಥರ ಸೆಲೆಕ್ಟ್ ಮಾಡ್ತೀರಾ, ಈ ಥರ ಸೋಲ್ತೀರಾ, ನಿಮ್ಮ ಹಣೆ ಬರ ಅನುಭವಿಸ್ಕೊಳ್ಳಿ ಅಂತ RCB ಫ್ಯಾನ್ಸ್ಗಳು ಈ ಸೋಲ್ಗಳನ್ನ ಕಂಟಿನ್ಯೂಸ್ ಆಗಿ ಏನು ಸೋಲ್ತಾ ಇದ್ದಾರೆ ಅದನ್ನು ಆ ಥರ ನೋಡ್ತಾ ಇದ್ದಾರೆ, ಆ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ, ಏನೇನು ಕತೆಗಳಾಗುತ್ತೆ ಇನ್ನು ಇಂಡಿಯನ್ T20 ಸೈಡಲ್ಲಿ. ಮುಖಭಂಗದ ಮೇಲೆ ಮುಖಭಂಗ RCB ಫ್ಯಾನ್ಸ್ಗಳು ಹೇಳಿದೆ, ಇನ್ನೂ ಸೋಲಿ ಸುಮ್ಮನಿರೋಗಿರು, ಇನ್ನೂ ಸೋಲಿ, ಗಂಭೀರನ ಕಿತ್ತಾಕ್ಬೇಕು ಫಸ್ಟು, ಆವಾಗಲೇ ನಮಗೆ ಸಮಾಧಾನ ಆಗೋದು ಅಂತ RCB ಫ್ಯಾನ್ಸ್ ಹೇಳ್ತಾರೆ. ನಿಮ್ಮ ಹಾನೆಸ್ಟ್ ಅಭಿಪ್ರಾಯ ಕಾಮೆಂಟ್ ಸೆಕ್ಷನ್ ಹಾಕಿ ಇದ್ರ ಬಗ್ಗೆ.